ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕ್ರಿಕೆಟ್ ಕೊನೆಗೂ 4 ಟಾಪ್ IPL 26 ಆಗೋಗ್ಬಿಟ್ಟು. ಮೊದಲನೇದು ನಿಮ್ಗೆ ಗೊತ್ತದೆ ಈಗಾಗಲೇ RCB, ಎರಡನೇದು GT ಗುಜರಾತ್ ಟೈಟನ್ಸ್, ಮೂರನೇದು SRH ನಿಮ್ಗೆ ಗೊತ್ತದ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಸನ್ರೈಸರ್ಸ್, RR ರಾಸನ್ ರಾಯಲ್ಸ್. ಪಾಪ PBKS ಔಟ್ ಆಯಿತು, 5ನೇ ನಂಬರ್ ಆಯ್ತು. ಅದು ಇನ್ನು ಈ ಕೆಳಗಿನ ಎಲ್ಲ ಟೀಮ್ಗಳು ಹೋದಂಗೆ ಅದು ಮನೆಗೆ ಅನ್ನುವಂಥದ್ದನ್ನು ಬಿಡಿಸಿಡಬೇಕಾಗಿಲ್ಲ. ಈಗ ಎಲಿಮಿನೇಟರ್ ರೌಂಡ್ಗೆ 3 ಮತ್ತು 4ನೇ ಸ್ಥಾನದಲ್ಲಿ ಬಂದಂಥವು. ಮೂರನೇದು ಯಾವುದು ನಿಮ್ಗೆ ಗೊತ್ತಿದ್ದಂಗೆ ಈಗಾಗಲೇ SRH, 4ನೇದು RR. ಇವ್ರ ಮಧ್ಯದಲ್ಲೇ ಕನಿಪಿನಿ ಆಗೋದು, ಎಲಿಮಿನೇಟರ್ ಕಿತ್ಕೊಂಡು ಹೋಗಿಬಿಡೋದು, ಎಲಿಮಿನೇಟರ್ ಕಿತ್ತಾಗೋದು. ಇದರಲ್ಲಿ ಯಾರು ಸೋಲ್ತಾರ ಕಿತ್ಕೊಂಡು ಹೋಗಿಬಿಡ್ತಾರ, ಮುಂದೆ ಮತ್ತೆ ನಿಂತರ್ತದು. ಆಮೇಲೆ ಫಸ್ಟ್ ಸೆಕೆಂಡ್ ನಡಕ್ಕಾಗ್ತದೆ. ಅದರಾಗ ಸೋತವ್ರ ಜೊತೆಗೆ ಇವರು ಆಡುವಂಥದ್ದು, ಎಲಿಮಿನೇಟರ್ ಗೆದ್ದವರು. ಒಂದು ವಿಚಿತ್ರ ರೂಲ್ಸ್ಗಳು ಮಾಡಿದ್ದಾರೆ, ಆದರೆ ನ್ಯಾಯ ಎಲ್ಲರಿಗೂ ಸಿಗುವಂಥದ್ದು ಇದು. ಒಂದರಲ್ಲಿ ಸೋತರು ಸಹಿತ ಅವಕಾಶಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಟಾಪರ್ಗೆ ಟಾಪ್ ಹೋಗುವಂಥ ಅವಕಾಶ, ಮತ್ತು 2 ಮ್ಯಾಚ್ ಸೋದ್ರೆ ಮನೆಗೆ ಹೋಗುವಂಥ ಅವಕಾಶ. ಭಾಳ ಸುಂದರ ಅದ, ಇದು ಮೆಚ್ಚಬೇಕಾದಂಥದ್ದು. ಅದೇನೇ ಇರಲಿ, ಈಗ ನಿನ್ನೆ ನಡೆದಂಥ 2 ಮ್ಯಾಚ್ಗಳಲ್ಲ ನಮ್ಮ ರಾಹುಲ್ರು ದೊಡ್ಡ ಮೊತ್ತನ ಗಳಿಸಿದರು, ಅರ್ಧ ಶತಕ ಹೊಡೆದ್ರು, ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದರು. ಆದರೆ ಹೊತ್ತಿಗೆ ಒದಗದ ಮಾತು 10 ಸಹಸ್ರ ವ್ಯರ್ಥ. ಹೊತ್ತಿಗೆ ಒದಗದ ಮಾತು 10 ಸಹಸ್ರ ವ್ಯರ್ಥ. ಕತ್ತೆ ಕೂಗಿದರೂ ಬಲ ಉಂಟು, ಬರಿ ಮಾತು ಕತ್ತೆಗೂ ಕರಗಷ್ಟ ಸರ್ವಜ್ಞ. ಭಾಳ ಅದ್ಭುತವಾಗಿ ಹೇಳಿದ್ದಾರೆ ಸರ್ವಜ್ಞ ಅವರು. ಇಲ್ಲೇ ಸಮಯಕ್ಕೆ ತಕ್ಕಂಗೆ ಇದು ಬರಬೇಕಾಗಿತ್ತು, ಗೆಲ್ಲಬೇಕಾಗಿತ್ತು, ಟಾಪ್ 4ದಾಗ ಬರಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಆಡಿದರೆ ರಾಹುಲರ ಹೆಸರು ಇನ್ನೂ ಮಿನ್ಸ್ತಿದ್ದೇನೋ, KR ರಾಹುಲ್ ಅವ್ರದ್ದು. ಆದರೆ ಬಂತು KL ರಾಹುಲ್ದು, ಲೇಟಾಗಿ ಬಂತು, ಗಾಡಿ ಹೋಗಿತ್ತು, ಟಿಕೆಟ್ ಇತ್ತು ಅಂದಂಗೆ ಆಯಿತು. ಇಲ್ಲಿ ನಮ್ಮ ಕ್ಯಾಪಿಟಲ್ಸ್ ಗೆದ್ದರೂ ಸಹಿತ ಉಪಯೋಗ ಇಲ್ಲದಂಥದ್ದು. ಆದ್ರೆ ರೂಲ್ಸ್ ಅದಾವ, ಆಡಿದಾರ, ಅದನ್ನು ನಿನ್ನೆ ಗೆದ್ದಿದ್ದಾರೆ. ಈ ಒಂದು KKR ಜೊತೆಗೆ ಕಲ್ಕತ್ತಾ ನೈಟ್ ರೈಡರ್ಸ್ ಅವರು ಕೊನೆಗೆ ಸೋತು ಹೋಗ್ಬಿಟ್ರು. ಹೀಗಾಗಿ ಇಲ್ಲಿವರೆಗೆ ಈ 10 ಟೀಮ್ಗಳಲ್ಲಿ 4 ಟೀಮ್ಗಳು ಟಾಪ್ 4 ಆದವು. ಆದರೆ ಒಂದಿಲ್ಲಿ ಗಮನಿಸಬೇಕಾಗಿದೆ, ವಿಶೇಷವಾಗಿ LSG ಮತ್ತು MI ಇವು 2 ಟೀಮ್ಗಳು ಈ 14 ಮ್ಯಾಚ್ಗಳಲ್ಲೇ ಏನಪ್ಪ ಅಂತಂದ್ರೆ, ಈ ವಿಶೇಷವಾಗಿ MI ಇದ್ದಿದ್ದು 4 ಮ್ಯಾಚ್ ಗೆದ್ದದ, 10 ಸೋತದ. LNGನೂ ಅದರಷ್ಟೇ ಗೆದ್ದ, 4 ಗೆದ್ದು 10 ಸೋತದ. ಇವೆರಡು ಬಿಟ್ಟರೆ ಉಳಿದು ಎಲ್ಲನೂ ನೆಕ್ ಆ್ಯಂಡ್ ನೆಕ್ ಕಾಂಪಿಟೇಷನ್. 12, 13, 14, 15, 16, 18 ಪಾಯಿಂಟ್ಗಳು, ಅಂಕಗಳು, ಒಳ್ಳೆ ಕಾಂಪಿಟೇಷನ್ ಮಾಡಿದರು. ಅದರಲ್ಲೂ PBKS ಪಾಪ ದುರಂತ ಅನ್ನಿಸ್ತದೆ. ನಮ್ಮ ಶ್ರೇಯಸ್ ಅವ್ರದ್ದು ಆಟ ಗೆಲ್ಲಲೇಬೇಕಾದ ಸಮಯದಲ್ಲೇ ಗೆಲ್ಲಲಿಕ್ಕಾಗಲಿಲ್ಲ. ನಿರಂತರ 7 ಗೆದ್ದರು, ನಿರಂತರ 6 ಸೋತರು. ಈ ನಿರಂತರದ ಗೆಲ್ಲು ಸೋಲೋದಲ್ಲೇ ಸಮಾನತೆ ತೊಗೊಂಬಂದು ಇವತ್ತು ಹೊರಗೆ ಹೋಗ್ಬಿಟ್ರು. ಟಾಪ್ 4 ಬರುತ್ತದೆ ಅಂತ ಎಲ್ಲರೂ ಕಾನ್ಫಿಡೆನ್ಸ್ ಇಟ್ಟರು. ಅದ್ರ ಮೇಲೆ ಎಲ್ಲರೂ ಈ ಜ್ಯೂಸ್ ಆಡುವಂಥ ಜನ ಗೊತ್ತದಲ್ಲ, ಬೆಟ್ಟಿಂಗ್ ಜನ, ಅವ್ರ ಮೇಲೆ ದುಡ್ಡು ಹಾಕಿದ್ರು. ಕೊನೆಗೆ ಅವ್ರು ದುಡ್ಡು ಕಳ್ಕೊಂಡು ಕಾಣ್ತದ. ಇದೊಂದು ಆಗಬಾರ್ದು ಆಡದಿಂದ, ಆದರೆ ನಡೆದದ ಇಲ್ಲೇ ಅನ್ನುವಂಥ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಭಾಳ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದು ದೊಡ್ಡ ಒಂದು ವಿಶಾಲವನ್ನಾಗಿ ಬಿದ್ದುಬಿಟ್ಟಿದ್ದಾರೆ. ಅದನ್ನು ಕೋಟಿಯಲ್ಲಿ ಗಳಿಸುವಂಥ ಜನರು ಉಳ್ಕೊಂಡಿದ್ದಾರೆ. ದುರಂತ ಇರಲಿ, ಅದು ಅಧಿಕಾರಿಗೆ ಸಂಬಂಧಿಸಿದಂಥದ್ದು, ಈ ಟೂರ್ನಮೆಂಟ್ ನಡೆಸುವವರಿಗೆ ಸಂಬಂಧಿಸಿದಂಥದ್ದು, ಅದರಲ್ಲೂ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂಥದ್ದು. ಅದು ಮಾಡಬೇಕಾಗಿದೆ, ಜ್ಯೂಸ್ ನಿಲ್ಲಿಸಬೇಕಾಗಿದೆ ಇಲ್ಲೇ. ಯಾಕಂದರೆ ಅನೇಕ ಯುವಕರು ತಮ್ಮ ದುಡ್ಡನ್ನು ಕಳ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಒಂದು ರೀತಿ ನೋವಿನ ಕಥೆಗಳನ್ನು ಎಲ್ಲವೂ ಅದು ನಡೆಯುವಂಥದ್ದು ಮುಂದೆ ನಡೀತದೆ ಅನ್ನೋದು 2 ಮಾತಿಲ್ಲ. ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ದಮ್ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಿದ್ದಂಥ ವಿಷಯ ಅದು. ಇನ್ನು ಎಲಿಮಿನೇಟರ್ ಸ್ಥಾನಕ್ಕೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಅವ್ರ ವಿರುದ್ಧವಾಗಿ ಬರುವಂಥ ತಂಡ ಸನ್ರೈಸರ್ಸ್. ಇಬ್ಬರು ಸ್ಟ್ರಾಂಗ್ ಇದ್ದಾರೆ. ಇಬ್ಬರು ಹೊಡಿ ಬಡಿ ಕಡಿ ಹಿಡಿ ಓಡು
SC ಬಿಸಾಡು ಎರಡು ತಂಡಗಳು ಜಬರ್ದಸ್ತ್ ಇದ್ದಾವೆ. ಯಾರು ಗೆಲ್ಬೋದು ಯಾರು ಸೋಲ್ಬೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ವೈಭವ್ ಸೂರ್ಯವಂಶಿ ಇದ್ದಾರೆ, ಇನ್ನೊಂದು ಕಡೆಗೆ ನಮ್ಮ SRH ಅಲ್ಲೂ ಸಾಕಷ್ಟು ಜೋರಾದಂಥ ಆಟಗಾರರಿದ್ದಾರೆ, ಜಬರ್ದಸ್ತಾಗಿ ಆಡುವಂಥ ಜನ ಇದ್ದಾರೆ. ಹೀಗಾಗಿ ಇವುಗಳ ಮಧ್ಯೆ ನಡೆಯುವಂಥ ಒಂದು ಮ್ಯಾಚ್ ಏನದಲ್ಲ ಭಾಳ ರೋಮಾಂಚಕ ಆಗಿರ್ತದೆ. ಜೊತೆಗೆ ಇಲ್ಲಿ ಇಲ್ಲಿ ಸೋತವ್ರು ಏನಂದ್ರೆ ಮನೆಗೆ ಹೋಗಿಬಿಡುವಂಥದ್ದು ಅದ. ಯಾರು ಹೋಗ್ಬೋದು ಯಾರು ಬಿಡ್ಬೋದು ಗೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೆ ಆಲ್ರೆಡಿ ಇದ್ದೀನಿ ಎಂಥ ಸ್ಟ್ರಾಂಗ್ ಟೀಮ್ ಇದ್ದರೂ ಸಹಿತ ಹೇಳ್ತಿಲ್ಲ. ವರ್ಲ್ಡ್ ಕಪ್ ನಡೆದಿತ್ತು 1983 ಅಂತದ. ಆ ಸಂದರ್ಭದಲ್ಲಿ ಕಪಿಲ್ ದೇವ್ ಡೇರ್ ಡೆವಿಲ್ಸ್ ಅಂತ ಅವ್ರು ಹೆಸರಿಟ್ಟಿದ್ರು. ಇವ್ರು ಎಲ್ಲೂ ಹೆಸರು ಇರಲಿಲ್ಲ. ಗೆಲ್ತಾರೆ, ಫೈನಲ್ಗೆ ಬರ್ತಾರೆ, ಮಾಡ್ತಾರೆ. ಅದರಾಗೂ ದೈತ್ಯ ವೆಸ್ಟ್ ಇಂಡೀಸನ್ನು ಗೆಲ್ತಾರಂತ ಯಾರೂ ಕನಸು ಮನಸ್ಸಲ್ಲಿ ಊಹೆ ಮಾಡಿರಲಿಲ್ಲ. ಹೈಲಿ ಇಂಪಾಸಿಬಿಲಿಟೀಸ್ ಅಷ್ಟು ಡಾಮಿನೇಟ್ ಮಾಡಿದ್ದಾರೆ ಅವ್ರು ವೆಸ್ಟ್ ಇಂಡೀಸ್ದವ್ರು. ಮೊದಲೇ 2 ವರ್ಲ್ಡ್ ಕಪ್ಗಳನ್ನು, 3ನೇ ವರ್ಲ್ಡ್ ಕಪ್ ನಡೆದಾಗ ಆ ಸಂದರ್ಭದಲ್ಲೇ ಲಾಸ್ಟ್ ಮ್ಯಾಚಿಗೆ ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾ ಬಿದ್ದಾಗ ಕಪಿಲ್ ದೇವ್ರ ಟೀಮ್ ಆ ಸಣ್ಣ ಟೀಮ್ಗಳಿದ್ದಾಗ ಇಂಥವ್ರ ಮುಂದೆಲ್ಲ ದೈತ್ಯ ಆಟಗಾರರಿ. ಒಬ್ಬರಿಗೆ ಕ್ಲೈವ್ ಲಾಯ್ಡ್ ಆಗಿರ್ಬೋದು. ಅವತ್ತಿನ ಮ್ಯಾಚ್ ನೆನೆಸ್ಕೊಂಡ್ರೆ ಬೌಲರ್ಗಳಂತೆ 5-6 ಜನ ಇದ್ದವ್ರು. ಅವರು 5 ಜನ ಅಂತಿ ಫಾಸ್ಟ್ ಬಾಲರ್. ಅವ್ರು ಬಂದು ಓಡಿ ಹೋಗಿದ್ದಷ್ಟೇ ವಿಕೆಟ್ ಮೇಲೆ ಗುರಿ ಅವರು, ಇಲ್ಲಾಂದ್ರೆ ಆಟಗಾರನ ತಲೆ ಮೇಲೆ ಗುರಿ. ಹೀಗಾಗಿ ವರ್ಲ್ಡ್ ಕಪ್ ಫೈನಲ್ ಗೆಲ್ತಾರೆ ಅನಿಸಿರಲಿಲ್ಲ. ಆದರೆ ಏನಪ್ಪ ಅಂದ್ರೆ 183ಕ್ಕೆ ಔಟ್ ಆದಾಗಂತೂ ಮುಗಿತಪ್ಪ ಇಂಡಿಯಾದ್ದು. ಅವರೇನು ಎಡಗೇನೆ ಗೆದ್ಕೊಂಡು ಹೋಗ್ತಾರಂತೆ. ಅದು ನಂತರ ನಡೆದದೇನು ಇತಿಹಾಸ. ಇವತ್ತು 143ಗೆ ಆಲ್ ಔಟ್. ವೆಸ್ಟ್ ಇಂಡೀಸ್ ಬರಿಷ್ಠ ಟೀಮ್ ವರ್ಲ್ಡ್ ಅವತ್ತಿಂದ. ಅವ್ರಿಗೆ ಫಾಸ್ಟ್ ಬಾಲ್ ಆಡೋದಂತೆ ಅದು ಆರಾಮ್ ನೀರು ಕುಡ್ದಂಗೆ. ಆದರೆ ಮೀಡಿಯಮ್ ಫೇಸಲ್ಲಿ ಫೇಸ್ ಮಾಡೋಕ್ಕಾಗಲ್ಲ ಅವತ್ತು. ಇದು ಯಾಕೆ ಹೇಳ್ತಾ ಇದ್ದೀನಿ, ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಇದು ಅಷ್ಟೆ. ಇವತ್ತು RR ಗೆಲ್ತದನೋ ಎಲಿಮಿನೇಟರ್ ರೌಂಡದೊಳಗೆ ನಮ್ಮ ಸನ್ ರೈಸರ್ಸ್ ಗೆಲ್ತಿದ್ರು ಅಂಥದ್ದು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆವತ್ತು ಯಾರು ಚೆನ್ನಾಗಿ ಆಡ್ತಾರೆ ಅವ್ರ ಕಡೆ ಆ ಗೆಲುವು. ವಿಶೇಷವಾಗಿ ಎಲ್ಲ 2 ಟೀಮ್ನಲ್ಲಿ ಒಳ್ಳೊಳ್ಳೆ ಆಟಗಾರರಿದ್ದಾರೆ, ಒಳ್ಳೆ ಬಾಲರ್ಸ್ ಇದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ. ಈ ಒಂದು 2020 ಇವ್ರು ಗೆಲ್ಬೋದು ಅಂತ ಹೇಳ್ಬೋದು ವಿನಃ ಅದು ಇದ ಸತ್ಯ ಅಂತಲ್ಲ. ಆದರೂ ಇದು ಮೊದಲೇ ರೌಂಡ್ ನಡೀತದೆ, ಆಮೇಲೆ ಒಂದೇ ಮತ್ತು ಕಾಂಪಿಟೇಷನ್ ಶುರು ಆಗ್ತದೆ. ಅದು ಫಸ್ಟ್ ಆ್ಯಂಡ್ ಸೆಕೆಂಡ್ ಇದ್ದಂಥವ್ರಿಗೆ RCB GT, ಆಮೇಲೆ ಈ ಥರ ಸೋತವ್ರಿಗೆ, ಈ ಥರ ಗೆದ್ದಂಥವ್ರಿಗೆ ಮೊದಲು ಸೋತವ್ರಿಗೆ ಆಗ್ತದೆ. ಆಮೇಲೆ ಫೈನಲು ಈ ಹಂತಕ್ಕೆ ಬರುವುದರಿಂದಾಗೆ ಇಲ್ಲಿ 4 ಟೀಮ್ಗಳಿಗೆ ಸಮಾನ ಅವಕಾಶಗಳಿದ್ದಾವೆ. ಅದರಲ್ಲೂ 4 ನಂಬರ್ ಬಂದಂಥ ಟೀಮ್ ಅದಕ್ಕೊಂದು ಸತ್ವ ಪರೀಕ್ಷೆ. ಎಟ್ ಎನಿ ಕಾಸ್ಟ್ RR ಅಂದರೆ ರಾಜಸ್ಥಾನ್ ರಾಯಲ್ಸ್ SRH ಸೋಲಿಸಲೇಬೇಕಂತ ಅನಿವಾರ್ಯತೆ. ಆಮೇಲೆ ಮೇಲಕ್ಕೆ ಹೋಗ್ಬೇಕಾಯ್ತು ಅಂದ್ರೆ ಇಲ್ಲ ಹೊರಗೆ ಹೋಗುವಂಥದ್ದು. ಅದೇ ಪರಿಸ್ಥಿತಿ ನಮ್ಮ SRH ಅವರು. ಅಲ್ಲಿಯೂ ಸಾಕಷ್ಟು ಬರಿಷ್ಠ ಆಟಗಾರಿದ್ದಾರೆ. ಅವರು ಎಲ್ಲ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಏನೂ ಇರಲಿ, ಒಟ್ಟಾರೆಯಾಗಿ ಹೇಳೋದು ಏನಪ್ಪ ಅಂದರೆ ಈಗಂತೂ ಎಲಿಮಿನೇಟರ್ ರೌಂಡದ ಬಗ್ಗೆ ಮಾತಾಡೋ ಅವಶ್ಯಕತೆ ಹೇಳ್ಬೋದು, ಗೆಸ್ ಮಾಡ್ಬೋದು ಅಷ್ಟೇ ವಿನ ಅದು ಇನ್ನೊಂದು ಬೆಟ್ಟಿಂಗ್ ಅನುಕೂಲ ಆಗಬಾರ್ದು ಕಾರಣಕ್ಕೆ ಅದು ಮಾತಾಡೋಕ್ಕಿಂತ ಮುಖ್ಯವಾಗಿ ಈಗ ಆದಂಥ ಎಲ್ಲ ಮ್ಯಾಚ್ಗಳು ಒಟ್ಟಾರೆಯಾಗಿ ನೋಡಿದರೆ ಈ ಸಲದ 2026 ಇಂಡಿಯನ್ ಪ್ರೀಮಿಯರ್ ಲೀಗ್ 2 ತಂಡಗಳನ್ನು ಬಿಟ್ಟರೆ ಉಳಿದ ಎಲ್ಲ ತಂಡಗಳು ಒಳ್ಳೆಯ ಆಟವನ್ನು ಆಡಿದ್ದಾರೆ. ನಿಜವಾಗಿಯೂ ಗೆಲ್ಲುವಂಥ ಮ್ಯಾಚ್ಗಳನ್ನು ಆಡಿದ್ದಾರೆ. ಆದರೆ ಕೊನೆಗೆ ಬರುವುದು ಏನಪ್ಪ ಅಂದ್ರೆ ಲಾಸ್ಟ್ 4ರಲ್ಲಿ ಟಾಪ್ ಯಾರದಾರಪ್ಪ ಅವರು ಬರುವಂಥದ್ದು. ಆ 4ರಲ್ಲಿ ಈಗಂತ ಬಂದಾಗ್ಯದ. ಇದರಲ್ಲಿ ಯಾರು ಗೆಲ್ಲಬೋದು ಯಾರು ಸೋಲ್ಬೋದು ಅಂದಂದಿನ ಆಟ. ಇಷ್ಟು ಮಾತ್ರ ಹೇಳ್ಬೋದು ನಿಮಗೆ. ಇವರ ಗೆಲ್ತಾರಂತಲ್ಲ, ಎಲ್ಲ ಟೀಮ್ಗಳು ಇವತ್ತು ಸದೃಢ ಅದಾವೆ, ಕಾಂಪಿಟೇಟಿವ್ ಅದಾರ, ಒಳ್ಳೆ ತಯಾರಿದೆ, ಕೋಚ್ ಅದು ಏನು ಬೇಕು ಎಲ್ಲನೂ ಅದ. ಅವ್ರಿಗೇನೂ ಕೊರತೆ ಇಲ್ಲ. ಅಲ್ಲಿ ನಿಂತು ಆಡೋದು, ತಮ್ಮ ಪ್ರತಿಭೆಯನ್ನು ತೋರಿಸೋದು, ಕಾನ್ಸಂಟ್ರೇಷನ್ ತೋರಿಸೋದು, ಜೊತೆಗೆ ಒಳ್ಳೆ ಕ್ಯಾಲ್ಕುಲೇಟಿವ್ ಆಗಿ ಆಟ ಆಡುವಂಥದ್ದು. ಭಾಳ ಜೋರಾದ್ದು ಅಲ್ಲ, ಭಾಳ ಸ್ಲೋನೂ ಅಲ್ಲ. ಯಾಕಂತಂದ್ರೆ ಇವತ್ತು ಮುಂದಿನ ಟೀಮ ಎಲಿಮಿನೇಟೆಡ್ ಟೀಮ್ದಾಗ ಒಂದು ಟೀಮ್ ಗೆಲ್ಲಲೇಬೇಕು, ಸೋತವ್ರದ್ದು ಪ್ರಶ್ನೆ ಇಲ್ಲ, ಹೋಗಲೇಬೇಕು. ಹೀಗಾಗಿ ಒಂದೊಂದು ಬಾಲು, ಒಂದೊಂದು ರನ್ನು ಪ್ರತಿಯೊಂದು ಕೌಂಟ್ ಆಗ್ತಾವೆ. ಆ ದಿಶೆಯಲ್ಲಿ ಈ 2 ಟೀಮ್ದಲ್ಲಿ ಯಾರು ಗೆಲ್ಲಬೋದು ಅನ್ನೋದನ್ನು ನಾವು ಮುಂದೆ ನೋಡಲಿಕ್ಕೆ ಬರ್ತದೆ. ಬಟ್ ಈಗ ಮಾತ್ರ ಈ 10 ಟೀಮ್ಗಳಲ್ಲೇ 4 ಟೀಮ್ಗಳು ಬಂದು ಅವ್ರು ಆಡೋರಿದ್ದಾರೆ. ನೋಡೋಣ, ನಾವು 6 ಟೀಮ್ಗಳು ಹೊರಗೆ ಹೋದಂಥ
ಟೀಮ್ಗಳಲ್ಲಿ PBKS ಪಂಜಾಬ್ ಕಿಂಗ್ಸು, KKR ನೈಟ್ಸ್ ಇದು ನಮ್ಮ ನೈಟ್ ರೈಡರ್ಸು, CSK ಚೆನ್ನೈ ಸೂಪರ್ ಕಿಂಗ್ಸು, DC ದಿಲ್ಲಿ ಕ್ಯಾಪಿಟಲ್ಸ್, MI ಮುಂಬೈ ಇಂಡಿಯನ್ಸು, ಅಂದರೆ LSG ಲಕ್ನೋ, ಈ ಒಂದು ಜಾಯಿಂಟ್ಸ್ ಇವು ಹೊರಗೆ ಹೋಗಿದ್ದಾರೆ. ಇನ್ನು 4 ಗಂಟೆ ಉಳಿದ ನಿಮ್ಗೆ ಗೊತ್ತದ, ಮತ್ತು ಹೇಳೋ ಅವಶ್ಯಕತೆ ಇಲ್ಲ. ಈಗ ಮೊದಲೇ ಎಲಿಮಿನೇಟರ್ ರೌಂಡಿಗೆ ರಾಜಸ್ಥಾನ್ ವರ್ಸಸ್ ಇನ್ನೊಂದು ಗೊತ್ತದ ನಿಮ್ಗೆ, ರಾಜಸ್ಥಾನ್ ವರ್ಸಸ್ ನಮ್ಮ ಸನ್ರೈಸರ್ಸ್ ಹೈದರಾಬಾದ್. ಇದು ನೋಡೋಣ ಅಂತ ಹೇಳಿದ್ರೆ ಇದು ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥ ದೇಶದವರೆಂದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.